ಸೇವಾದಳ ತಾಲೂಕು ಸಮಿತಿ ಹೊಸದುರ್ಗ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಆರೋಗ್ಯ ಇಲಾಖೆ ಹೊಸದುರ್ಗ ಇವರ ಸಹಯೋಗದಲ್ಲಿ ಹೊಸದುರ್ಗ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ನಾಯಕತ್ವ ಶಿಬಿರ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಮೇಳ ಹಾಗೂ ಮಾಡದಗೆರೆ ಹೋಬಳಿ ಗರ್ಭಿಣಿಯರಿಗಾಗಿ ಆಯೋಜಿಸಿದ್ದ ಶ್ರೀಮಂತ ಕಾರ್ಯಕ್ರಮವು ಭಾರತ ಸೇವಾದಳದ ಗೌರವಾಧ್ಯಕ್ಷರು ಮತ್ತು ಶಾಸಕರಾದ ಬಿಜಿ ಗೋವಿಂದಪ್ಪನವರ ಅಧ್ಯಕ್ಷತೆಯಲ್ಲಿ ಹೊಸದುರ್ಗ ತಾಲೂಕಿನ ಹಾಲುರಾಮೇಶ್ವರ ಪುಣ್ಯಕ್ಷೇತ್ರದ ಯುವ ಭವನದಲ್ಲಿ ನಡೆಯಿತು. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲಿನಿಂದ ಬೆಳಕಿನೆಡೆದು ಸಾವಿನಿಂದ ಅಮರತೆಗೆ ಒಂದೊಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವಂತಹ ಕಾರ್ಯವನ್ನು ಸರ್ಕಾರ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಗರ್ಭಿಣಿ ಸ್ತ್ರೀಯರು ಧೈರ್ಯವಾಗಿ ಸರ್ಕಾರ ನೀಡುವಂತಹ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮಗುವಿಗೆ ಯಾವುದೇ ಬಾಧೆಗಳು ಬಾರದಂತೆ ಸದೃಢವಾಗಿ ಮಗುವನ್ನ ಬೆಳೆಸಿ. ನಿಮಗೆ ಯಾವುದೇ ತೊಂದರೆ ಬರದಂತೆ ನಿಮ್ಮ ಹೆರಿಗೆ ಬಾಣತನ ಆಗಲಿ ಎಂದು ಕ್ಷೇತ್ರಪತಿ ಹಾಲುರಾಮೇಶ್ವರ ದೇವರಲ್ಲಿ ನಾನು ಬೇಡಿಕೊಳ್ತೇನೆ. ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಗುವೆಂದು ಭಾವಿಸಿ ಅವುಗಳ ಪಾಲನೆ ಪೋಷಣೆ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕು ಎಂದರು. ಹಾಗೆಯೇ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರ ಕೆಲವು ಬೇಡಿಕೆಗಳು ಬಾಕಿ ಇದೆ. ಈ ಬಾರಿಯ ಬಜೆಟ್ ನಂತರ ನಿಮ್ಮ ಬಗ್ಗೆಯೂ ಕೂಡ ಸರ್ಕಾರ ಪ್ರೀತಿ ತೋರಿಸುತ್ತದೆ ಎಂದರು. ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಹೆರಿಗೆ ಕೊಠಡಿಗೆ ಬೇಡಿಕೆ ಇಟ್ಟಿದ್ದು ಶೀಘ್ರದಲ್ಲಿ ಆ ಕೆಲಸವೂ ಕೂಡ ಆಗುವುದೆಂದು ಆಶ್ವಾಸನೆ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮೂಲಕ ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕಾಂಶದ ಆಹಾರವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಯಾವತ್ತೂ ಕೂಡ ನಿಮಗೋಸ್ಕರ ಮಾಡ್ಕೊಂಡು ಬಂದಿದೆ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ನಿಮ್ಮೆಲ್ಲರಿಗೂ ಕೂಡ ಅಂಥ ಒಂದು ಪೌಷ್ಟಿಕ ಆಹಾರವನ್ನು ಗರ್ಭಿಣಿ ಸ್ತ್ರೀಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ನಿರಂತರ ಮಾಡ್ಕೊಂಡು ಬಂದಿದೆ. ಇವತ್ತು ಕೂಡ ಮಾಡ್ತಾಯಿದೆ. ತಾವು ಧೈರ್ಯವಾಗಿ ಆ ಒಂದು ಆಹಾರವನ್ನು ಸೇವಿಸಿ ನಿಮ್ಮ ಹೊಟ್ಟೆಯಲ್ಲಿ ಹುಡ್ತಕ್ಕಂಥ ಮಗುವಿಗೆ ಯಾವುದೇ ಥರದ ಬಾಧೆ ಬರದ ರೀತಿ ಪೌಷ್ಟಿಕ ಆಹಾರವನ್ನು ನೀಡಿ ಸದೃಢವಾದ ಒಂದು ಮನಸ್ಸಿನಿಂದ ಸದೃಢವಾದ ದೇಹವನ್ನು ಬೆಳೆಸಿ ಒಳ್ಳೆ ಬಾಣಂತರ ಹೆರಿಗೆಯನ್ನು ಆಗಲಿ ಅಂತೇಳಿ ಕ್ಷೇತ್ರಾಧಿಪತಿಯಾದ ಹಾಲುರಾಮೇಶ್ವರ ಸ್ವಾಮಿಯವರಲ್ಲಿ ನಿಮ್ಮ ಪರವಾಗಿ ನಾನು ಬೇಡ್ಕೊಳ್ತೀನಿ. ಧೈರ್ಯವಾಗಿ ನೀವೆಲ್ಲರೂ ಕೂಡ ಧೈರ್ಯವಾಗಿ ಇಲ್ಲಿಂದ ಮನೆಗೆ ತರಳ್ರಿ. ಒಳ್ಳೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಗು ಅಂತೇಳಿ ಭಾವಿಸಿ ಅವುಗಳನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು. ನಮ್ಮ ಆಶಾ ಕಾರ್ಯಕರ್ತರ ಒಂದು ಬಾಕಿ ಇದೆ ನಮ್ಮದು ಸರ್ಕಾರದ್ದು ಅಲ್ವೇನಮ್ಮ, ಮಾಡಿಕೊಡ್ತೀವಿ. ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿನಲ್ಲಿದೆ ಸರ್ಕಾರ. ಸ್ವಲ್ಪ ಈ ಬಾರಿ ಬಜೆಟ್ ಆದಮೇಲೆ ನಿಮ್ಮ ಬಗ್ಗೆನೂ ಕೂಡ ಸರ್ಕಾರ ಪ್ರೀತಿ ತೋರಿಸ್ತದೆ. ದಯಮಾಡಿ ಯಾರು ಕೂಡ ಅನ್ಯ ಮನಸ್ಕರಿಂದ ಕೆಲಸ ಮಾಡಬೇಡ್ರಿ. ಒಳ್ಳೆ ಮನಸ್ಸಿಂದ ಈ ತಾಯಂದ್ರೆ ಸೇವೆ ಮಾಡಿರಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಪ್ರತಿ ಜನಕ್ಕೊಬ್ಬರು ANM ಸಬ್ ಸೆಂಟ್ರು ಅಲ್ಲೇ ANM ಸಬ್ ಸೆಂಟ್ರ್ಗಳನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ನಿಮ್ಮ ಅವ್ರು ಹೇಳ್ಕೊಟ್ಟದ್ದು ಹೇಳ್ತಿಲ್ಲ, ನಾನೇ ಹೇಳ್ತಿದ್ದೀನಿ. ಅದು ಯಾಕ ಮೂರ್ತಣ್ಣನೇ ಹೇಳ್ಕೊಡ್ತು ಅಂತಿದ್ದಾರೆ. ಈ ಕಡೆ ANM ಸಬ್ ಸೆಂಟ್ರ್ಗಳು ಕೂಡ ಸದೃಢ ಮಾಡಬೇಕು. ANM ಸಬ್ ಸೆಂಟ್ರ್ಗಳು ಕೂಡ ಸದೃಢ ಆದರೆ ANM ಅವರು, ನೀವು ಮತ್ತು ಅಂಗನವಾಡಿಯವರು ನೀವೆಲ್ಲರೂ ಕೂಡ ಸೇರಿ ಅವರ ಒಳ್ಳೆ ಗರ್ಭಿಣಿ ಸ್ತ್ರೀಯರಿಗೆ ಸದೃಢವಾದ ಮನಸ್ಸನ್ನು ನೀಡಿ ಹೆರಿಗೆ ಮಾಡಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಾ. ನೀವು ಪ್ರತ್ಯೇಕವಾದ ರೂಮನ್ನು ಕೇಳಿದ್ರೆ ಸಾರ್ವಜನಿಕ ಆಸ್ಪತ್ರೆಗೆ ಹೆರಿಗೆ ಕರ್ಕೊಂಡು ಹೋದವರು ಏನಮ್ಮ, ಪ್ರತ್ಯೇಕವಾದ ರೂಮ್ ಕೊಠಡಿ ಕೇಳಿದ್ರಲ್ಲ, ಅದು ನೆನಪಿನಲ್ಲಿದೆ. ಅದಕ್ಕೊಂದು ಅವಕಾಶ ಮಾಡಿ ಕೊಡ್ತೀವಿ. ಇನ್ನು ಚಿತ್ರದುರ್ಗ ಆರೋಗ್ಯ ಇಲಾಖೆಯ RCH ಅಧಿಕಾರಿಗಳಾದ ಡಾಕ್ಟರ್ ಬಿ ಅಭಿನವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದ ಬಳಿಕ ಮಾತನಾಡಿ, ನಾಯಕತ್ವದ ಗುಣಗಳು ಮಕ್ಕಳಲ್ಲಿ ಇರಬೇಕಾದದ್ದು ತುಂಬಾ ಮುಖ್ಯ. ಒಳ್ಳೆಯ ನಾಯಕತ್ವ ಗುಣಗಳಿದ್ದರೆ ತನ್ನ ಪೂರ್ತಿ ತಂಡವನ್ನು ಯಶಸ್ವಿಯಾಗಿ ಮುಂದೆ ನಡೆಸುವಂತಹ ಸಾಮರ್ಥ್ಯವಿರುತ್ತದೆ. ಇದೇ ನಿಟ್ಟಿನಲ್ಲಿ ಮಕ್ಕಳಿಗಾಗಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷ ತಂದಿದೆ. ಈ ಶಿಬಿರ ಯಶಸ್ವಿಯಾಗಲಿ ಎಂದು ಹಾರೈಸಿದರು.
ತಮ್ಮೆಲ್ಲರಿಗೂ ಗೊತ್ತಿದೆ, ನಾಯಕತ್ವ ಗುಣಗಳು ಮಕ್ಕಳಲ್ಲಿ ಈಗ ಇರಬೇಕಾದದ್ದು ತುಂಬ ಮುಖ್ಯವಾಗುತ್ತೆ. ಯಾಕಂದರೆ ಪ್ರತಿಯೊಂದು ವ್ಯಾಪ್ತಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಗುಣಗಳು ಇರ್ತಕ್ಕಂಥವ್ರಿಗೆ ಮಾತ್ರ ನಾವು ಅವಕಾಶ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ನಾಯಕರಿತ್ತು ಅಂತಂದರೆ, ನಾಯಕ ಗುಣಗಳಿತ್ತು ಅಂತಂದರೆ ತನ್ನ ಪೂರ್ತಿ ತಂಡನ ಯಶಸ್ವಿಯಾಗಿ ಮುಂದೆ ನಡೆಸುವಂಥ ಒಂದು ಕೇಪಬಿಲಿಟಿ ಅವ್ರಿಗಿರುತ್ತೆ ಅನ್ನೋವಂಥದ್ದು ಮೆಸೇಜ್. ತುಂಬ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು ಆಶಾ ಸೆಲೆಕ್ಷನ್ ಮಾಡ್ತೀವಲ್ಲ, ಆಶಾ ಸೆಲೆಕ್ಷನ್ನಲ್ಲಿ ಕೂಡ ಅವರಿಗೆ ಉತ್ತಮವಾದ ನಾಯಕತ್ವ ಗುಣಗಳಿರಬೇಕು ಅನ್ನೋಂಥ ಒಂದು ಮಾರ್ಗದರ್ಶನ ಕೂಡ ಇದೆ, ಅಂದರೆ ಮಾನದಂಡ ಕೂಡ ಇದೆ. ಉತ್ತಮ ನಾಯಕ ಗುಣ ಇದ್ದವರಿಗೆ ಮಾತ್ರ ಆಶಾ ಕಾರ್ಯಕರ್ತೆ ಜವಾಬ್ದಾರಿ ಸಿಗುವಂಥದ್ದು ಅಂತ ಒಂದು ಮಾನದಂಡ ಕೂಡ ಇದೆ. ಹಾಗೆ ನಮ್ಮ PHCOsಗಳು ನಿಮ್ಮಲ್ಲೂ ಕೂಡ ಉತ್ತಮ ಏದಂತ ನಾಯಕತ್ವ ಗುಣಗಳಿದ್ದರೆ ನಿಮ್ಮ ಮುಂದಿನ ಹಂತದಲ್ಲಿ ನೀವು ಎಲ್ಲೇ ಕಾರ್ಯನಿರ್ವಹಿಸಬೇಕಾದ್ರೆ ಉತ್ತಮ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸ್ಬೋದು ಅಂಥೇಳಿ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಿರೋದು ತುಂಬ ಸಂತೋಷ. ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ, ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಅದು ಈ ಕ್ಷೇತ್ರದಲ್ಲಿ ನಡೀತಿರೋದು ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಕನ್ನಡಿಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾನೇ ಗುಡಿಯನ್ನು ಬಂಧಿಸಿಕೊಂಡಂಥ ಎರಡನೇ ಬ್ಯಾಚಿನವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೋಸಿನ್, ಭಾರತ ಸೇವಾದಳದ ಉಪಾಧ್ಯಕ್ಷರಾದ ಆಗ್ರೋ ಶಿವಣ್ಣ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಚಿದಾನಂದ ಸ್ವಾಮಿ, ಕನಕ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿ, ಚಿತ್ರದುರ್ಗ ಭಾರತ ಸೇವಾದಳದ ವಲಯ ಸಂಘಟಕರಾದ ಎಂ ಅನಯ್ಯನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸೊ ಎಲ್ಲ ನಮ್ಮ ನಕಾರಾತ್ಮಕ ಧೋರಣೆಗಳು ಹೋಗಿ ಸಕಾರಾತ್ಮಕ ಧೋರಣೆಗಳು ಗರ್ಭಿಣಿ ತಾಯಂದ್ರಲ್ಲಿ ಬರಬೇಕು. ಯಾಕಂದರೆ ಇದನ್ನು 7, 8, 9ನೇ ತಿಂಗಳಲ್ಲಿ ಸಾಮಾನ್ಯವಾಗಿ ಗರ್ಭಿಣಿ ತಾಯಂದ್ರಿಗೆ ಮಾಡ್ತಾರೆ. ಕಾರಣ ಇಷ್ಟೇ, ಹೊಟ್ಟೆಯಲ್ಲಿರೋ ಮಗುಗೆ ನಾವು ಏನು ಸಂಸ್ಕಾರ ಕೊಡ್ತೀವಲ್ಲ ಅದರ ಗ್ರಹಿಸೋ ಶಕ್ತಿ ಇರುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಆ ಕಾರಣದಿಂದ ಕೊನೆಯ ತ್ರೈಮಾಸಿಕ 7, 8, 9ನೇ ತಿಂಗಳಲ್ಲಿ ಗರ್ಭಿಣಿ ತಾಯಂದ್ರಿಗೆ ಸೀಮಂತ ಕಾರ್ಯ ಮಾಡಿಬಿಟ್ಟು ಅವರಲ್ಲಿ ಒಂದು ಸಕಾರಾತ್ಮಕ ಧೋರಣೆನ ತಲೆ ಒಳಗೆ ಹಾಕಿ ಅವರಲ್ಲಿರೋ ಒಂದು ಆತಂಕ, ಭಯ, ಹೆರಿಗೆ ವಿಚಾರವಾಗಿ ಅದನ್ನು ಹೋಗಲಾಡಿಸಲು ಈ ಒಂದು ಸೀಮಂತ ಕಾರ್ಯನ ಎಲ್ಲ ಮನೆಗಳಲ್ಲೂ ಮಾಡ್ತಾ ಬಂದಿದ್ದಾರೆ. ಸೊ ಇದ್ರ ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ನಮ್ಮಲ್ಲಿ PMSA ಮತ್ತು EPMSA ಅಂತ 2 ಕಾರ್ಯಕ್ರಮ ಇದೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲ ಗರ್ಭಿಣಿ ತಾಯಂದಿರಿಗೂ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ತಪಾಸಣೆ ಮಾಡ್ತೀವಿ. ಆ ತಪಾಸಣೆ ದಿವಸ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು. ನಿಮ್ಮ ರಕ್ತದೊತ್ತಡ, ನಿಮ್ಮ ಹಿಮೋಗ್ಲೋಬಿನ್ ಅಂಶ, ನಿಮ್ಮ ತೂಕ ಅಥವಾ ನಿಮ್ಗೇನಾರ ತೊಂದರೆ ಇದೆಯಾ ಈ ವಿಚಾರವನ್ನು ವೈದ್ಯರಲ್ಲಿ ಕುಂತು ಚರ್ಚೆ ಮಾಡ್ಕೊಂಡು ನೀವು ಹೋಗ್ಬೋದು. ಮತ್ತು EPMSA ಕಾರ್ಯಕ್ರಮ ಪ್ರತಿ ತಿಂಗಳು 24ನೇ ತಾರೀಕು ಮಾಡ್ತಾ ಇದ್ದೀವಿ. ಸೊ ಏನಾದರೂ ಹೆರಿಗೆಯಲ್ಲಿ ಏನಾದ್ರು ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೆ ಮತ್ತೊಮ್ಮೆ ಕರೆದು ಮತ್ತೆ ತಪಾಸಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು 2 ಕಾರ್ಯಕ್ರಮಗಳನ್ನ ಗರ್ಭಿಣಿ ತಾಯಂದಿರು ಸದುಪಯೋಗ ಪಡಿಸ್ಬೇಕು. ಎಲ್ಲ ಉಚಿತ ಇದೆ. ಇಡೀ ತಾಲೂಕಿನಲ್ಲಿ ನಾವು ಕೇವಲ 125 ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಕಲ್ಪಿಸಿದ್ದೇವೆ ಸೇವಾದಳದ ವತಿಯಿಂದ. ನೀವೆಲ್ಲ 125 ವಿದ್ಯಾರ್ಥಿಗಳು ನಿಮ್ಮ ಶಾಲೆಗಳಿಗೆ ಹೋಗಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಈ ನಾಯಕತ್ವ ತರಬೇತಿಯನ್ನು ಕೊಡಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ನಾವು ನಿಮಗೆ ಸಂಘಟನೆಯನ್ನು ಮಾಡಿದ್ದೇವೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡು ಹೋಗಿ ತಮ್ಮ ಶಾಲೆಯಲ್ಲಿ ಅದನ್ನು
ಅನುಷ್ಠಾನ ಮಾಡಬೇಕು, ಅದು ಮಾಡ್ತೀರಾ ಅಂತೇಳಿ ಭರವಸೆಯೂ ಸಹ ನಮಗಿದೆ. ಹಾಗೂ ನಮ್ಮ ಇಲ್ಲಿ ಆಸೆಯಿಂದಾಗಿರ್ತಕ್ಕಂಥ ನನ್ನ ಶಾಲೆ ಎಲ್ಲ ಗುರುವಿಂದವರು ಸಹ ಅದರಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಸಹ ಇದೆ. ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 9 ಷೋಡಶ ಸಂಸ್ಕಾರಗಳು ಬರ್ತದೆ. ಆ ಸಂಸ್ಕಾರಗಳಲ್ಲಿ ಸೀಮಂತೋನ್ನಯನ ಅಂಥೇಳಿ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಏನು ಆಲೂರು ರಾಮೇಶ್ವರ ಕ್ಷೇತ್ರದ ಆ ದೈವದ ಸನ್ನಿಧಿಯಲ್ಲಿ ತಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಶಸ್ವಿಯಾಗಿರ್ತಕ್ಕಂತಹ ಮುಂದಿನ ಭವಿಷ್ಯದಲ್ಲಿರ್ತಕ್ಕಂಥ ಮಗು ಈ ದೇಶದ ಆಸ್ತಿ ಆಗಲಿ ಅಂಥೇಳಿ ನನ್ನ ಆಶೆಯನ್ನು ವ್ಯಕ್ತಪಡಿಸ್ತಾ, ಭಾರತ್ ಸೇವಾದಳ ಹೋರಾಟದಿಂದ ಬಂದಂಥ ಸಂಸ್ಥೆ ಸೇವಾದಳ ಕಾಂಗ್ರೆಸ್ಸಿನ ಒಂದು ಮೊದಲನೇ ಹೆಜ್ಜೆಯ ಶಿಸ್ತಿನ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಸೇವಾದಳದ ಉತ್ತಮವಾದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶಾಂತಿ, ಶಿಸ್ತು, ಸೌಹಾರ್ದತೆ, ಭಾವೈಕ್ಯತೆಯಿಂದ ಹೋಗಬೇಕು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಉತ್ತಮವಾದ ಕಾರ್ಯಕ್ರಮ. ಈ ನಮ್ಮ ಸೋದರಿಯರಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸೋದರಿಯರನ್ನ ಯೋಗಕ್ಷೇಮ ನೋಡ್ಕೊಂಡ್ರೆ ಆಶಾ ಕಾರ್ಯಕರ್ತೆಯರು, ಅವ್ರಿಗೆ ಇನ್ನೂ ಚಪ್ಪಾಳೆ ಹೊಡೀರಿ. ಥ್ಯಾಂಕ್ಸ್. ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ನಮ್ಮ ಯಜಮಾನರಾದಂಥ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು ಉತ್ತಮವಾದ ಕೆಲಸವನ್ನು ಹೊಸದುರ್ಗ ಕ್ಷೇತ್ರದಲ್ಲಿ ಹಗಲಿರುಳು ಅನ್ನದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದಿನ 5 ವರ್ಷ ಇದ್ದಿದ್ರೆ ಪೂರ್ತಿ ಆಗೋದೇನೋ ಗೊತ್ತಿರಲಿಲ್ಲ. ಆದ್ರ ಕಾರಣಾಂತರದಿಂದ ಈಗ ಕೆಲಸವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇದೇ ಕ್ಷೇತ್ರದಲ್ಲಿ ಆಲ್ದ್ರಮಪ್ಪನ ದೇವಸ್ಥಾನ ಆಗಬೇಕು ಅನ್ನೋ ಒಂದು ನೆನೆಗುದಿಗೆ ಬಿದ್ದಿತ್ತು. ಅಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ನಮ್ಮ ನಾಯಕರು ಈ ಭಾಗದ ಎಲ್ಲ ಮುಖಂಡರನ್ನ ಇಟ್ಕೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯರ ಕಾಯಿಲೆಗಳನ್ನು ನಾವು ನೋಡಿದರೆ ಸರ್ವೆ ಪ್ರಕಾರವಾಗಿ ಭಾರತೀಯರ ಕಾಯಿಲೆ ಒಟ್ಟು ಜನಸಂಖ್ಯೆಯಲ್ಲಿ 13.50 ಅಬ್ಯಾಸಿಟಿ ಇರ್ತಕ್ಕಂಥ ಜನಗಳು, ಅಂದರೆ ಬೊಜ್ಜನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ದಾರಂತೆ. 8 ಕೋಟಿಯಷ್ಟು ಜನಸಂಖ್ಯೆ ರಕ್ತದ ಒತ್ತಡದಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಿದ್ದಂತೆ ಭಾರತ ದೇಶದಲ್ಲಿ. ಇನ್ನು 7.2 ಸಕ್ಕರೆ ಕಾಯಿಲೆಯನ್ನು ಹೊಂದಿರತಕ್ಕಂಥ ರೋಗಿಗಳಿದ್ದಾರಂತೆ. ಇನ್ನು 5 ಕೋಟಿಯಷ್ಟು ಜನರು ಭಾರತದಲ್ಲಿ ಹೃದ್ರೋಗಿಗಳಿದ್ದಾರಂತೆ. ಇನ್ನು 4.2 ಕೋಟಿಯಷ್ಟು ಜನರು ಭಾರತದಲ್ಲಿ ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಕಾಯಿಲೆಯಿಂದ ಬಳಲ್ತಾ ಇದ್ದಾರಂತೆ. ಈ ಎಲ್ಲ ಕಾಯಿಲೆಗಳಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ನಡ್ತಕ್ಕಂಥ ಒಂದು ಚಟುವಟಿಕೆಗಳ ಮೇಲೆ ನಿಂತಿರ್ತಕ್ಕಂಥ ವಿಚಾರ. ನಾನು ಎಲ್ಲರಿಗೂ ಹೇಳ್ತಕ್ಕಂಥ ವಿಚಾರ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ದೈಹಿಕವಾಗಿ ಶ್ರಮಭರಿತವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ದೂರ ಇದ್ದೇವೆ. ಅದರಿಂದ ನಮಗೆ ಈ ಸಣ್ಣ ಪುಟ್ಟವಾಗಿರ್ತಕ್ಕಂಥ ವಯಸ್ಸಿನಲ್ಲೇ ಈ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳನ್ನ ಕಾಣ್ತಾ ಇದ್ದೇವೆ. ಹಾಗಾಗಿ ಏನು ಈ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ, ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಬ್ಯಾಂಡ್ ಸೆಟ್ ಶಾಲೆಗಳಲ್ಲಿ ಏನು ವಿದ್ಯಾರ್ಥಿಗಳಾಗಿ ಬಂದಿದ್ದಾರೆ, ಇಲ್ಲಿ 6 ದಿನಗಳ ಕಾಲ ನಿಮಗೆ ಕೊಡ್ತಕ್ಕಂಥ ಒಂದು ಬ್ಯಾಂಡ್ ಸೆಟ್ ಮಾಹಿತಿಯನ್ನು ಪಡ್ಕೊಂಡು ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಏನು ಅಂತಂದರೆ, ಇಲ್ಲಿ ವಸತಿಯುತವಾಗಿರ್ತಕ್ಕಂಥ ಒಂದು ತರಬೇತಿ ಆಗಿರೋದ್ರಿಂದ ಮಕ್ಕಳು ಅದನ್ನು ಪರಿಪೂರ್ಣವಾಗಿ ಪರಿಣಾಮಕಾರಿಯಾದ ಕಲಿಕೆ ಬರಬೇಕಾದ್ರೆ ಕಲಿಸುವಿಕೆಯು ಪರಿಣಾಮಕಾರಿಯಾಗಿರಬೇಕು. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಗೋವಿಂದಪ್ಪನವರು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಪರಿಚಯಿಸ್ತಿದ್ದಾರೆ ಅಂತಂದರೆ ತಪ್ಪಾಗಲಾರ್ದು. ಎಲ್ಲ ಈ ಭಾಗದ ಜಾನ್ಕಲ್ ಹಾಗೂ ಮಾಡತ್ಕೆರೆ ವಿಭಾಗದ ಮಹಿಳೆಯರಿಗೆ ಸೀಮಂತ ಕಾರ್ಯ ಮಾಡುವ ಮುಖಾಂತರ ಎಲ್ಲ ಆಶಾ ಕಾರ್ಯಕರ್ತರು ಇವತ್ತಿನ ದಿನ ಅವರ ಯೋಗಕ್ಷೇಮವನ್ನು ನೋಡ್ಕೊಂತ ಇರ್ತಕ್ಕಂಥವರು ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಇಲ್ಲಿ ಬಂದಿದ್ದಾರೆ. ಇಂಥ ಒಂದು ಶಿಸ್ತುಬದ್ಧವಾದಂಥ ಸೇವಾದಳದ ಕಾರ್ಯಕ್ರಮ ನಮ್ಮ ತಾಲ್ಲೂಕು ಸಮಿತಿ ತುಂಬ ಅಚ್ಚುಕಟ್ಟಾಗಿ ಆಲ್ರಾಮೇಶ್ವರ ಕ್ಷೇತ್ರದಲ್ಲಿ ನಡೆಸ್ತಾ ಇದೆ. ತುಂಬ ಮಕ್ಕಳು ಸಹ ಬಂದಿದ್ದಾರೆ. ಅವರಿಗೆ
ಶಿಸ್ತು, ಶಾಂತಿ ಮತ್ತು ಯಾವ ರೀತಿ ಜೀವನದಲ್ಲಿ ಬದುಕಬೇಕು ಅಂತ ಪಾಠವನ್ನು ಈ ಒಂದು ಶಿಬಿರದ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ಲಿಕ್ಕಾಗ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಈಗಾಗಲೇ ಮುದ್ದು ಕಂದ ಬರ್ತಿದೆ. ಆ ಮಗು ಈ ದೇಶವನ್ನ ಕಟ್ಟಲಿಕ್ಕೆ ತಯಾರಾಗಬೇಕಾಗುತ್ತೆ. ಇವತ್ತು ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವು ಅವಲೋಕನೆ ಮಾಡ್ತಿದ್ದೀರಿ. ಭಾರತ ಸೇವಾದಳ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಸಂಸ್ಥೆ. ಇವತ್ತು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅಂದರೆ ಅದು ಹಿಂದೂಸ್ತಾನಿ ಸೇವಾದಳದ ಹೋರಾಟದ ಪ್ರತಿಫಲವಾಗಿ. ಈಗ ನಾವು ಗಳಿಸ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಯುವಕರಿಗೆ, ಮಕ್ಕಳಿಗೆ ಈಗಿಂದನೇ ದೇಶಭಕ್ತಿ, ಭಾವೈಕ್ಯತೆ, ರಾಷ್ಟ್ರೀಯ ಭಾವೈಕ್ಯತೆ, ಶಿಸ್ತು, ದೇಶ ಪ್ರೇಮವನ್ನು, ಸಹಕಾರ ಮನೋಭಾವನೆಯನ್ನು ಬೆಳೆಸಿದರೆ ಮಾತ್ರ ನಮ್ಮ ದೇಶವನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲರೆ ಈ ದೇಶನೂ ಕೂಡ ಮುಂದೆ ಯಾವುದೋ ಒಂದಿನ ಅಶಿಸ್ತಿನಿಂದಾಗಿ ದೇಶ ವಿಭಜನೆ ಮತ್ತೊಂದಾಗತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ರಾಷ್ಟ್ರಮಟ್ಟ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲೇ ನಾವು ಮಾಡಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಮಕ್ಕಳಿಗೆ ನಾಯಕತ್ವ ಶಿಬಿರವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಭಾರತ್ ಸೇವಾದಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ. ರಾಜ್ಯದಲ್ಲಿ ಪ್ರತಿ ಶಾಲೆಯಲ್ಲಿಯೂ ಈ ಒಂದು ಭಾರತ್ ಸೇವಾದಳ ಟ್ರೂಪ್ಗಳು ಸಹ ಇದ್ದಾವೆ. ಒಂದು ಶಾಲೆಯಿಂದ 30 ವಿದ್ಯಾರ್ಥಿಗಳು ಟ್ರೂಪು ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಣ್ಣಯ್ಯನವರು ಬಂದ ಸಂದರ್ಭದಲ್ಲಿ ಈ ಒಂದು ತರಬೇತಿ ಶಿಬಿರವನ್ನು ವಿಶೇಷವಾಗಿ ಹಮ್ಮಿಕೊಂಡಿರ್ತಾರೆ. ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಗೆ ಈ ಒಂದು ದೈಹಿಕ ಶಿಕ್ಷಕರಿಗೆ ಮಾತ್ರ ಅಲ್ಲ, ಸಹ ಶಿಕ್ಷಕರಿಗೂ, ಜನರಲ್ ಟೀಚರ್ಸ್ಗಳಿಗೂ ಎಲ್ಲರಿಗೂ ಒಂದು ಶಿಸ್ತನ್ನು ಮೂಡಿಸ್ತಕ್ಕಂಥದ್ದು. ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಟೋಪಿಯನ್ನು ಹಾಕ್ತೀವಿ ನಾವು, ಟೋಪಿ ಯಾರಿಗೆ ಟೋಪಿ ಹಾಕ್ತಿರಲ್ಲಪ್ಪ ಅಂತ ಹೇಳ್ತಾರೆ. ಅದು ಅವತ್ತಿನ ಇದರಲ್ಲಿ ಕಡು ಬಡತನ, ನಮಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಡು ಬಡತನ ಸಂದರ್ಭದಲ್ಲಿ ವಿಚಿತ್ರವಾಗಿ ಸ್ನಾನನೆ ಮಾಡೋದು ಗೊತ್ತಿರಲಿಲ್ಲ. ಎಲ್ಲ ತಲೆ ಕೂದಲುಗಳನ್ನು ಬಿಟ್ಕೊಂಡು, ಟೋಪಿ ಮಹತ್ವವನ್ನು ಹೇಳ್ತಾ ಇದ್ದೀನಿ ಫಸ್ಟು, ತಲೆ ಕೂದಲುಗಳನ್ನು ಬಿಟ್ಕೊಂಡು ತಲೆ ಬಾಚೋದು ಗೊತ್ತಿರಲಿಲ್ಲ. ಆ ಒಂದು ಶಿಸ್ತನ್ನು ಮೂಡಿಸೋದಕ್ಕೋಸ್ಕರ ಗಾಂಧೀಜಿಯವರು ಎಲ್ಲಿ ಆ ಸಮಾವೇಶಗಳನ್ನು ಮಾಡ್ತಾರೋ ಸ್ವತಂತ್ರ ಹೋರಾಟಕ್ಕೋಸ್ಕರ ಎಲ್ಲರೂ ಸಹ ಈ ಟೋಪಿಯನ್ನು ಹಂಚ್ಕೊಂಡು ಬರ್ತಾರೆ. ಯಾಕೆಂದರೆ ಒಂದು ಶಿಸ್ತು ಮೂಡಿಸೋದಕ್ಕೋಸ್ಕರ ಈ ಗಾಂಧಿ ಟೋಪಿಯನ್ನು ಧರಿಸೋದಕ್ಕೆ. ಇದು ಟೋಪಿಯ ಮಹತ್ವ. ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಸುಂದರ ವಿಶೇಷವಾದಂತಹ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋವಿಂದಪ್ಪ ಸರ್ ಅವರೇ, ಅವರ ಧರ್ಮಪತಿಯಾಗಿರ್ತಕ್ಕಂಥ ಪ್ರೇಮಕ್ನವರೇ, ಹಾಗೂ ವೇದಿಕೆಯ ಎಲ್ಲ ಗೌರವಾನ್ವಿತ ನನ್ನ ಮಿತ್ರರೇ, ಅದೇ ರೀತಿಯಾಗಿ ವೇದಿಕೆ ಮುಂದಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯವರೇ, ಈ ಗ್ರಾಮದ ಕಾರ್ಯಕ್ರಮದಲ್ಲಿ ಪ್ರೇಮ ಗೋವಿಂದಪ್ಪ, ಹೊಸದುರ್ಗ ಭಾರತ ಸೇವಾ ದಳದ ಅಧ್ಯಕ್ಷರಾದ ಎಂಆರ್ಸಿ ಮೂರ್ತಿ, ತಾಲೂಕು ಅಧಿನಾಯಕರಾದಂತಹ ವಿ ಮಹಾಂತೇಶ್, ಮಹಿಳಾ ಸಂಘಟಕರಾದ ದೀಪಿಕಾ ಸತೀಶ್, ಕೆಎಸ್ ನೇತ್ರಾವತಿ, ಯೋಗ ಶಿಕ್ಷಕರಾದಂತಹ ಅರುಣ್ ಕುಮಾರಿ, ಭಾರತ ಸೇವಾ ದಳದ ಹಿರಿಯ ಕಾರ್ಯಕರ್ತರಾದ ಶಿವಣ್ಣ, ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮಂಜುನಾಥ್, ಭಾರತ ಸೇವಾ ದಳದ ನಿವೃತ್ತ ಯೋಜನಾಧಿಕಾರಿ ಶಿವಕುಮಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀನಿವಾಸ್, ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಕುಮಾರಸ್ವಾಮಿ ಸೇರಿದಂತೆ ಶಿಬಿರದ ಸಂಪನ್ಮೂಲ ಶಿಕ್ಷಕರುಗಳು, ಶಿಬಿರದ ವ್ಯವಸ್ಥಾಪಕರುಗಳು, ಭಾರತ ಸೇವಾದಳದ ತಾಲೂಕು ಸಮಿತಿಯ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು, ಹಲವು ಗಣ್ಯರು, ಮುಖಂಡರುಗಳು, ಆಶಾ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಭಾಗವಹಿಸಿದರು.